ವಿಜಯಪುರದ ಪೊಲೀಸ್ ಎಕ್ಸಾಮ್ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ತಡವಾಗಿ ನೀಡಿದ ಆರೋಪ ಕೇಳಿಬಂದಿರುವಂತದ್ದು. ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆ ಹೊರಗಡೆ ಕೊಂಡೊಯ್ದಿದ್ದಾಗಿ ಆರೋಪವನ್ನ ಮಾಡಿದ್ದಾರೆ. ತಿಕೋಟಾದ ಶಾರದಾಂಬಾ ಪಿಯು ಕಾಲೇಜಲ್ಲಿ ಈ ಘಟನೆ ನಡೆದಿರುವಂತದ್ದು. ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಪರಗಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಪೊಲೀಸ್ ಎಕ್ಸಾಮ್ ವೇಳೆ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆ ಹೊರಗಡೆ ಕೊಂಡೊಯ್ದಿದ್ದಾಗಿ ಇಲ್ಲಿ ಆರೋಪ ಕೇಳಿಬಂದಿರುವಂತದ್ದು. ತಿಕೋಟಾದ ಶಾರದಾಂಬಾ ಪಿಯು ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಸ್ಥಳದಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಇನ್ನು ಇಲ್ಲಿ ತಡವಾಗಿ ಕೊಟ್ಟಿರುವುದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಜಯಪುರದ ಪೊಲೀಸ್ ಎಕ್ಸಾಮ್ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಪೊಲೀಸ್ ಪೇದೆ ಎಕ್ಸಾಮ್ ಇತ್ತು. ಆಲ್ಮೋಸ್ಟ್ ಎಲ್ಲಾ ರೀತಿಯಾಗಿ ಭದ್ರತೆಯನ್ನ ಕೂಡ ವಹಿಸಿದ್ರು. ಆದ್ರೂ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಹೊರಗಡೆ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಲೇಟ್ ಆಗಿ ಕೊಟ್ಟಿರುವುದಕ್ಕೆ ಈ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿಜಯಪುರದ ಪೊಲೀಸ್ ಎಕ್ಸಾಮ್ ವೇಳೆ ಘಟನೆ ನಡೆದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ಈ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆಯನ್ನ ಬಹಳಷ್ಟು ಬಂದೋಬಸ್ತ್ ಆಗಿ ಮಾಡಲಾಗಿತ್ತು. ಇನ್ನು ಆಲ್ಮೋಸ್ಟ್ ಪೊಲೀಸರ ಭದ್ರತೆಯ ಮೇಲೆ ಪೊಲೀಸ್ ಎಕ್ಸಾಮ್ ಅನ್ನ ನಡೆಸಲಾಗಿತ್ತು. ಆದರೂ ಕೂಡ ಪೊಲೀಸ್ ಪೇದೆ ಎಕ್ಸಾಮ್ನಲ್ಲಿ ಪೇಪರ್ ಅನ್ನ ಹೊರಗಡೆ ತೆಗೆದುಕೊಂಡು ಹೋಗಿದ್ದಾರೆ. ಎಕ್ಸಾಮ್ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಪ್ರಶ್ನೆ ಪತ್ರಿಕೆಯನ್ನ ಅರ್ಧ ಗಂಟೆ ಲೇಟ್ ಆಗಿ ಕೊಟ್ಟಿರುವುದಕ್ಕೆ ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನ ಹೊರಗಡೆ ತೆಗೆದುಕೊಂಡು ಆಮೇಲೆ ತಂದು ಕೊಟ್ಟಿರುವುದು, ಅರ್ಧ ಗಂಟೆ ಲೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿರುವುದಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ತಡವಾಗಿ ನೀಡಿದ ಆರೋಪ ಇಲ್ಲಿ ಕೇಳಿಬಂದಿದೆ. ಇನ್ನು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅಯ್ಯಯ್ಯೋ ಅನ್ಯಾಯ ಆಗಿದೆ ಅಂತ ಹೇಳಿ ಘೋಷಣೆಯನ್ನ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬ್ಯಾರಿಕೇಡ್ಗಳನ್ನ ಕೂಡ ಬ್ಯಾರಿಕೇಡ್ ಅನ್ನ ಕೂಡ ತುಗಿಸಿ ಹೊರಗಡೆ ಬರ್ತಾ ಇರುವಂತದ್ದು. ಪೊಲೀಸು ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದೀಪಕ್ ಶಿಂದೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದೀಪಕ್, ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಅರ್ಧ ಗಂಟೆ ತಡವಾಗಿ ನೀಡಿದ ಆರೋಪ ಕೇಳಿಬಂದಿರುವಂತದ್ದು. ಈಗ ವಿಜಯಪುರದ ಕಾಲೇಜ್ ಹೊರಗಡೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನಿಜವಾಗ್ಲೂ ಅರ್ಧ ಗಂಟೆ ಲೇಟ್ ಆಗಿ ಕೊಟ್ಟಿದ್ರಾ? ಏನಿದು, ಯಾವಾಗ ಆಗಿರುವುದು, ಎಷ್ಟು ಗಂಟೆಗೆ ಆಗಿರುವಂತದ್ದು, ಏನು ಡೀಟೇಲ್ಸ್ ಇದೆ?
ಖಂಡಿತ ಅಂಕಿತ, ಏನು ಈ ಒಂದು ಪ್ರಶ್ನೆ ಪತ್ರಿಕೆ ಔಟ್ ಆಗಿದೆ ಮತ್ತೆ ತಡವಾಗಿ ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು ವಿಜಯಪುರ ಜಿಲ್ಲೆಯ ಏನು ತಿಕೋಟ ಗ್ರಾಮ ಇದೆ, ತಿಕೋಟ ನಗರದಲ್ಲಿ ಇದ್ದಂತ ಒಂದು ಕಾಲೇಜ್ನಲ್ಲಿ ಈಗ ಈ ಪ್ರಶ್ನೆ ಪತ್ರಿಕೆ ಔಟ್ ಆಗಿರುವಂತದ್ದು ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೇನೆ ಶಾರದಾಂಬಾ PU ಕಾಲೇಜ್ನಲ್ಲಿ ಈಗ ಸದ್ಯಕ್ಕೆ ಗೊಂದಲದ ವಾತಾವರಣ ಕೂಡ ಎದುರಾಗಿರುವಂತದ್ದು. ತಿಕೋಟದ ಒಂದು ಕೋಟ್ಯಾಡ್ ರಸ್ತೆಯಲ್ಲಿರುವಂತಹ ಶಾರದಾಂಬಾ ಕಾಲೇಜಿನಲ್ಲಿ ಏನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅಭ್ಯರ್ಥಿಗಳು ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಸರಿಯಾಗಿ 10:30ಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ 11 ಗಂಟೆವರೆಗೂ ಕೂಡ ವಿತರಣೆ ಮಾಡಿಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಯಾರೋ ಒಬ್ರು ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ತಗೊಂಡು ಹೋಗಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಕೂಡ ಈಗ ಪರೀಕ್ಷೆಗೆ ಬಂದಂತ ಅಭ್ಯರ್ಥಿಗಳು ಮಾಡ್ತಾ ಇರುವಂತದ್ದು. ಏನು ಸಾವಿರಾರು ಜನ ಅಂದ್ರೆ ಸುಮಾರು 24,434 ಜನ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಆಕಾಂಕ್ಷಿಗಳಾಗಿ ಇವತ್ತು ಪರೀಕ್ಷೆಯನ್ನ ಬರಿತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಒಳಗಡೆ ಪರೀಕ್ಷಾ ಅಭ್ಯರ್ಥಿಗಳು ಉದ್ದತೋಳಿನ ಅಂಗಿಯನ್ನ ಹಾಕಬಾರ್ದು, ಜೊತೆಗೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಒಯ್ಯಬಾರ್ದು ಅನ್ನುವಂತ, ಜೊತೆಗೇನೆ ನೀರಿನ ಬಾಟಲ್ ಕೂಡ ಬಿಟ್ಟಿರಲಿಲ್ಲ. ಆದ್ರೆ ಈ ಒಂದು ಹಂತದಲ್ಲಿ ಈಗ ಈ ವಿಜಯಪುರದ ಏನು ಈ ತಿಕೋಟದ ಶಾರದಾಂಬಾ ಕಾಲೇಜಿನ ಪರೀಕ್ಷಾ ಕೇಂದ್ರ ಇದೆ, ಇಲ್ಲಿ ಪ್ರಶ್ನೆ ಪತ್ರಿಕೆ ಈಗ ಹೊರಗಡೆ ಹೋಗಿದೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗ್ತಾ ಇರುವಂತದ್ದು ಅಂಕಿತ.